ಯಾರವ ನೀನು? ಬಾಗಲ್ ತೆಗ್ದದೆ ಅಂತ ಗೂಳಿ ನುಗ್ದಂಗ್ ನುಗ್ತಿದ್ಯಾ? ಏಟ್ ಧೈರ್ಯ ನೋಡು ನಿಂಗೆ. ಯಾರೋ ಬಾ ತಾಯಿ ಅಂತ ಕರೆದಂಗಾಯ್ತು, ಅದಕ್ಕೆ ಒಳಗ್ ಬಂದೆ. ಗೌಡ್ರೆ, ನಿಮ್ ಕೋಪ ನಂಗ್ ಅರ್ಥ ಆಯ್ತದೆ, ಆದ್ರೆ ಪರಿಸ್ಥಿತಿನೂ ನೀವ್ ಅರ್ಥ ಮಾಡ್ಕೋಬೇಕಲ್ವೇ? ಗೌಡ್ರೆ, ಹೆಣ್ಮಕ್ಳಿಗೆ ತನ್ ತವ್ರ ಮನೆನೇ ಪ್ರಪಂಚ ಆಗಿರ್ತದೆ. ಹಂಗಿರ್ಬೇಕಾರೆ ತವ್ರ ಮನೆ ಅನ್ನೋ ಪ್ರಪಂಚದಿಂದ ಬದುಕೋದು ಸಾನೆ ಕಷ್ಟ ಗೌಡ್ರೆ. ನನ್ನಿಂದ ತಪ್ಪಾಗದೆ ಅಂತ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಿ, ಇಲ್ಲ ಅಂದ್ರೆ ನನ್ನ ದಂಡಿಸ್ಬಿಡಿ. ಹಿಂಗ್ ಮೌನವಾಗಿ ಮಾತ್ರ ಇರ್ಬೇಡಿ ಗೌಡ್ರೆ. ಗೌಡ್ರೆ, ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ, ಅದ್ರಿಂದ ಕಾರಣ ಅದೇ ಅಂತ ನಂಗ್ ಸಂದಾಗ ಗೊತ್ತದೆ. ಆದ್ರೆ ಒಂದ್ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ನಾನ್ ಮಾಡಿದ್ದೆ ಸರಿ ಅನಿಸ್ತು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಒಂದ್ ಹೆಣ್ ಸತ್ತಾಗ ಅವ್ರನ್ನ ತವ್ರ ಮನೆ ಸೀರೆ ಉಡ್ಸಿ ಮಡ್ಲು ತುಂಬಿ ಕಳಿಸ್ಕೊಡ್ತಾರೆ ಅಂತವ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ, ಹೆಣ್ ಸತ್ರೆ ಹೆಣ್ಣಿಗೆ ತವ್ರ ಮೇಲಿನ ವ್ಯಾಮೋಹ ಕಮ್ಮಿ ಆಗಕ್ಕಿಲ್ಲ ಅಂತ. ಅಂಥದ್ರಲ್ಲಿ ಭವಾನಿ ಅಕ್ಕ ತುಂಬಿದ್ ಬಸ್ರಿ, ಅವರಿಗೆ ತವ್ರ ಮನೆಯಿಂದ ಸೀಮಂತ ಕಾರ್ಯ ಆಗ್ಬೇಕು ಅಂತ ಆಸೆ ಇರಕ್ಕಿಲ್ವೇ? ನೀವೇ ಹೇಳಿ. ಆಮೇಲೆ ಅಜ್ಜಿ ಒಂದ್ ಹೆಣ್ಣಿಗೆ ಸೀಮಂತ ಮಾಡೋದು ಅಂದ್ರೆ ಅವಳ ಬೈಕೆಗಳನ್ನೆಲ್ಲ ತೀರ್ಸಿ ಅವಳು ಪಡ್ಕೊಳ್ಳೋ ಪುನರ್ಜನ್ಮಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ಸುಸೂತ್ರವಾಗಿ ಹೆರಿಗೆ ನಡೆಸ್ಬೇಕು ಅಂತವ ಹಾರೈಸೋ ಶಾಸ್ತ್ರ ಅಂತ. ದೊಡ್ಡೋರೆಲ್ರು ಇರ್ಬೇಕಾರೆ ಚಿಕ್ಕೋಳಾಗಿ ನಾನು ಈ ನಿರ್ಧಾರ ತಕ್ಕಬಾರ್ದಿತ್ತು. ಆದ್ರೆ ಭವಾನಿ ಅಕ್ಕನ್ ಮಾತ್ ಕೇಳಿಸ್ಕೊಂಡ್ ಮ್ಯಾಕೆ ನನಗ್ ಸುಮ್ನೆ ಇರಕ್ ಆಗ್ಲಿಲ್ಲ ಗೌಡ್ರೆ. ನೋಡಿ, ನಿಮಗೆ ನನ್ ಮೇಲೆ ಕೋಪ ಇದ್ರೆ 4 ಏಟು ಹೊಡೆದ್ಬಿಡಿ. ಅದು ಬಿಟ್ಟು ನೀವಿಂಗ್ ಮಾತಾಡ್ದೆ ಸುಮ್ಕೆ ಇರ್ಬೇಡಿ ಗೌಡ್ರೆ. ಜೀವನ ಎಷ್ಟು ವಿಚಿತ್ರ ಅಲ್ವೇ ನಮ್ಮೆ? ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ. ಅವಳು ಮಾಡಿರೋ ತಪ್ಪಿಂದ ಅಟ್ಟಿಯವರೆಲ್ಲ ನೋವು ಅನುಭವಿಸ್ಬೇಕಾಯ್ತದೆ. ಆ ನೋವು ಬ್ಯಾಸ್ರ ಅವ್ರಿಗೂ ಅದೇ ಗೌಡ್ರೆ. ಅವ್ರು ಮಾಡಿರೋ ತಪ್ಪಿಗೆ ಪ್ರತಿದಿನ ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ತವ್ರ ಮನೆಯಿಂದ ದೂರ ಆಗಿ ಬದುಕೋದು ಆಟ್ ಸುಲಭ ಅನ್ಕೊಂಡಿದ್ದೀರಾ? ಅಪ್ಪ ಅವನ್ ಪಿರುತಿ ಸಿಕ್ಕಿ ತಮ್ಮವ್ರ ಜೊತೆ ದಿನಾಲು ಮಾತಾಡ್ಕೊಂಡು ಆಗಾಗ ತವರ್ ಮನೆಗೆ ಬರ್ತಾ ಹೋಯ್ತಾ ಇದ್ರೆ ಆಗಾಗೋ ಖುಷಿನೇ ಬೇರೆ ಗೌಡ್ರೆ. ಅಂತದ್ರಲ್ಲಿ ಎಲ್ರೂ ಇದ್ರುವೆ ಅವ್ರಿಂದ ದೂರ ಆಗಿ ಬದುಕೋದಿದೆಯಲ್ಲ, ಅದು ನರ್ಕಕ್ ಸಮಾನ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ರಾಣಿಯಂಗ್ ಮೆರೆಸ್ತಾ ಇದ್ದೋ, ಆ ಪ್ರೀತಿನ ಕಾಲಲ್ಲಿ ಒದ್ದೋದವಳು. ಗೌಡ್ರೆ, ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆ ತಪ್ಪಿಗೆ ಶಿಕ್ಷೆ ಕೊಡೋ ಟೈಮು ಇದಲ್ಲ ಅಂತ ಹೇಳ್ತೀವ್ನಿ. ಬಸ್ರಿ ಹೆಂಗ್ ಸನ್ಮ್ಯಾಕೆ ಒಂದಲ್ಲ ಒಂದ್ ನೋವು ಇದ್ದೇ ಇರ್ತದೆ. ಅದ್ರ ಜೊತೆಗೆ ತವ್ರ ಮನೆಯಿಂದ ಶಾಸ್ತ್ರಕ್ ಬರ್ಲಿಲ್ಲ ಅಂತ ಇನ್ನೊಂದ್ ನೋವು ಕೊಡೋದು ಸರಿ ಇದ್ದತೆ ಹೇಳಿ. ಅದಕ್ಕೆ ಕಾಡನೆ ಅವಳು ಕಣಮೆ. ನೀನು ಬರೀ ಅವಳ ಜಾಗದಲ್ಲಿ ನಿಂತು ನೋಡ್ತಾ ಇದೀಯ ಆಟೆಯ, ಆದ್ರೆ ನಮ್ಮ ಅಪ್ಪಯ್ಯನ ಜಾಗದಲ್ಲಿ ನಿಂತು ಒಂದೇ ಒಂದ್ ಕಿತ ನಿಂತು ಯೋಚನೆ ಮಾಡು. ಅವಾಗ ನಿಂಗೆ ಅವಳು ಮಾಡಿರೋ ತಪ್ಪೇನು ಅಂತ ಅರ್ಥ ಆಯ್ತದೆ. ಅಮ್ಮೆ, ನಮ್ಮ ಅಪ್ಪಯ್ಯ ಯಾವತ್ತೂ ಅವಳನ್ನ ಕ್ಷಮಿಸಕ್ಕಿಲ್ಲ. ಆಮ್ಯಾಕೆ ಅವಳ ನೆರಳನ್ನ ನಮ್ಮ ಅಟ್ಟಿ ಮ್ಯಾಕೆ ಬೀಳಕ್ಕೂ ಬಿಡಕ್ಕಿಲ್ಲ. ಅಂತದ್ರಲ್ಲಿ
ಅಂತವಳ್ನೇಳು ನನ್ ಮೇಲ್ ಬೀಳಕ್ ಒಪ್ಕೊಂಡೇನೆ. ಅಮ್ಮಿ, ನಾನು ಅಲ್ಲೇನು ಮಾತಾಡ್ದೆ ಅಲ್ಕಚ್ಕೊಂಡ್ ನಿಂತಿದ್ದೇನು ಕೇಳು. ಶಾಸ್ತ್ರ ಸಂಪ್ರದಾಯ ಏನಕ್ಕೂ ಅಲ್ಲ, ಅದು ಬರೀ ನೀನ್ ಕೊಟ್ಟಿದ್ ಮಾತಿಗೋಸ್ಕರ ಆಟೆಯ. ಇನ್ ಯಾವತ್ತೂ ಇಂಥ ಕೆಲಸ ಮಾಡ್ಬೇಡ. ನನ್ನ ಅಮ್ಮಿ ನನ್ ಮಾತಿಗೆ ಬೆಲೆ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಬಾ ಹೋಗೋಣ. ಏ ಇದ್ಯಾ? ಇದೀನಜ್ಜಿ. ಹಾ, ಏನೇ ಇವತ್ತು ಈಟ್ ಬಿರ್ನೆ ಎದ್ದು ಕೆಲಸ ಮುಗಿಸ್ತಾ ಇದೀಯಾ? ಅಯ್ಯೋ ಅಜ್ಜಿ, ನವರಾತ್ರಿ ಅಲ್ವೇ, ಅದಕ್ಕೆ ವ್ರತ ಮಾಡೋಣ. ಓಹೋ, ನವರಾತ್ರಿ ಅಂದ್ರೆ ಏನು ಹುಡುಗಾಟ್ಗ ಅನ್ಕೊಂಡಿದ್ಯಾ? ಹಂಗಂದ್ರೇನು, ಅದನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಿದ್ಯಾ ನಿಂಗೆ? ಅಜ್ಜಿ, ನವರಾತ್ರಿ ಅಂದ್ರೆ ಪ್ರತಿದಿನ ಒಬ್ಬೊಬ್ಬ ದೇವಿಗೆ ಪೂಜೆ ಮಾಡ್ತಾರೆ ಅಂತ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಗೊತ್ತಿಲ್ಲ ಅಜ್ಜಿ. ನವರಾತ್ರಿ ಅಂದ್ರೆ 9 ರಾತ್ರಿ, 9 ರೂಪ, 9 ಶಕ್ತಿ. ಪ್ರತಿ ಹೆಣ್ಣಲ್ಲೂ ನವದುರ್ಗೆ ಇರ್ತಾಳೆ ಅಂತ ಗೆಪ್ತಿ ಮಾಡೋ ಕಾಲ. ನಮ್ಗೆ ಕಾವಲಾಗಿರೋ ತಾಯಿ ಅಂತ ಬೇಡ್ಕೊಳ್ಳೋ ಕಾಲ. ನಾವು ಶ್ರದ್ಧೆ ಭಕ್ತಿಯಿಂದ ವ್ರತ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಕಳೆದು ನಮ್ಮ ಮನೆ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿ ದೂರ ಆಗಿ ಆ ದೇವಿ ಆಶೀರ್ವಾದ ನಮ್ಮ ಮೇಲಿರ್ತದೆ. ಅಜ್ಜಿ, ಒಂದ್ ವೇಳೆ ವ್ರತ ಮಾಡೋರೆಯ ಮಾಡ್ಬಾರ್ದು ತಪ್ಪು ಮಾಡಿದ್ರೆ ಹಂಗೂ ದೇವಿಯರು ಒಪ್ಕೊಂಡರೆ? ಹೌದು ನೋಡೆ, ಅಪ್ಪಿ ತಪ್ಪಿ ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಅದನ್ನ ದೇವಿ ಪಾದಕ್ಕೆ ಒಪ್ಸಿ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಇದೊಂದು ಅವಕಾಶ. ನವರಾತ್ರಿ ವ್ರತನ ನಾವು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ರೆ ಮನೆ ಮನ್ಸಿಗೂ ಒಳ್ಳೇದಾಯ್ತದೆ. ಆ ದೇವಿ ನಾವು ಮಾಡಿರೋ ತಪ್ಪನ್ನ ಅವಳೇ ಸರಿ ಮಾಡ್ತಾಳೆ. ಅಜ್ಜಿ, ಹಂಗಾರೆ ಈ ವ್ರತನ ನಾನ್ ಮಾಡ್ತೀನಿ. ಲೇ, ವ್ರತ ಮಾಡೋದು ಅಂದ್ರೆ ಆಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದೀಯಾ? ಶಾನೆ ಕಟ್ನಿಟ್ಟಾಗಿ ವ್ರತದ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಒಂದ್ ಕಿತ ವ್ರತ ಶುರು ಮಾಡಿದ ಮ್ಯಾಕೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ನಾವು ಮಾಡೋ ವ್ರತದಲ್ಲಿ ಚೂರು ಅಪಚಾರ ಆದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಮರಿಬೇಡ. ಇಲ್ಲ ಅಜ್ಜಿ, ಏಟೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಈ ವ್ರತನ ಮಾಡೇ ಮಾಡ್ತೀನಿ. ಅದಕ್ ನೀವ್ ನನಗೆ ಮಾರ್ಗದರ್ಶನ ಮಾಡ್ಬೇಕು ಅಜ್ಜಿ. ಏನೇ ಮೋನ, ಈಟ್ ಹೇಳಿದ್ರು ಮಾಡ್ತೀನಿ ಅಂತವಳೆ. ಅತ್ತೆ, ಅವಳು ಈಟೊಂದ್ ಗಟ್ಟಿ ನಿರ್ಧಾರ ಮಾಡವಳೆ ಅನ್ನಕ್ಕೆ ಮಾಡ್ಲಿ ಬಿಡಿ. ಆತು, ಶಾಸ್ತ್ರಕ್ಕೆ ಒಂಚೂರು ಚ್ಯುತಿ ಬರ್ದಂಗೆ ವ್ರತ ಮಾಡು. ಆದ್ರೆ ಒಂದ್ ಇಸಿಯ ಗೆಪ್ತಿ ಮಡಕ. ನೀನ್ ಮಾಡೋ ವ್ರತದಲ್ಲಿ ಚೂರು ಅಪಚಾರ ಆದ್ರೂ ನಮ್ಮ ಮಟ್ಟಿಗೆ ಕೆಡಗಾಲ ಬರ್ತದೆ. ಅಜ್ಜಿ, ನನ್ ಪ್ರಾಣ ಹೋದ್ರುವೆ ಈ ಅಟ್ಟಿಗೆ ಕೇಡಾಗೋದಕ್ಕೆ ನಾನ್ ಬಿಡಕ್ಕಿಲ್ಲ. ಸರಿ, ಹಂಗಾರೆ ನೀನ್ ಈಗ್ಲಿಂದಾನೇ ವ್ರತ ಮುಗಿಯೋವರೆಗೂ ನೀರ್ ಬಿಟ್ರೆ ಇನ್ನೇನು ಮುಟ್ಟೋ ಹಂಗಿಲ್ಲ. ಆಮ್ಯಾಕೆ ವ್ರತನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರಿ ಅಜ್ಜಿ. ಮೋನ, ಕಾಪಿ ಮಾಡ್ಕೊಡ್ಬಾರ್ವಾ? ಸರಿ ಅತ್ತೆ. ಮೊದ್ಲು ಅವಂಗೆ ವಿಚಾರನ ಮುಟ್ಸ್ಬೇಕು. ಭವತಿ ಭಿಕ್ಷಾಂದೇಹಿ. ಯಾರವ ನೀನು? ಬಾಗಲ್ ತೆಗ್ದದೆ ಅಂತ ಗೂಳಿ ನುಗ್ದಂಗ್ ನುಗ್ತಿದ್ಯಾ? ಏಟ್ ಧೈರ್ಯ ನೋಡು ನಿಂಗೆ. ಯಾರೋ ಬಾ ತಾಯಿ ಅಂತ ಕರೆದಂಗಾಯ್ತು, ಅದಕ್ಕೆ ಒಳಗ್ ಬಂದೆ. ನಿನ್ನದ್ ನೀನೇ ಅದೃಷ್ಟ ಲಕ್ಷ್ಮಿ ಅನ್ಕೊಂಡಿದ್ಯಾ? ಒಳಗ್ ಬಾ ಅಂತ ನಾವ್ ಕರಿಯಾಕಿ.
ಸುಮ್ಕೆ ಹೋಗವ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ತಕ್ಕ ಹಾಗೆ ನಾನ್ ಕಾಣ್ತೀನಮ್ಮ. ಒಬ್ರು ಬಾ ಅಂದ್ರೆ ನೀನ್ ಹೋಗು ಅಂತ ಹೇಳ್ತಾ ಇದೀಯ. ಹೋಗ್ತೀನಿ ಬಿಡು. ವಿದ್ಯಾ, ಆ ಅಮ್ಮನ್ ಯಾಕವ ತಡಿತಿದ್ಯಾ? ಏನಾದ್ರೂ ಕೊಟ್ಟು ಕಳ್ಸು ಮುಂದಕ್ಕೆ. ಅಲ್ಲ ಕಣವ, ಮನೆ ಮನೆ ಬೇಡ್ಕೊಂಡ್ ತಿನ್ನೋಳವಳು. ಪ್ರಸಾದ ಕೊಡೋ ತನಕ ಕಾಯ್ತಾಳೆ. ಅವಳ ಪಾಡಗಳು ಒಯ್ತಾಳ ಬಿಡವ. ಈಶ್ವರಿ, ಒಟ್ಟು ತುಂಬ್ದವ್ರಿಗೆ ಕರೆದು ಊಟ ಹಾಕೋದಲ್ಲ, ಬೇಡ್ಕೊಂಬಂದವ್ರಿಗೆ ಕರೆದು ಅವ್ರು ಕೇಳಿದ್ದನ್ನ ಕೊಡ್ಬೇಕು. ಅನ್ನಕ್ಕೆ ಭೇದ ಇಲ್ಲ ಅಂದ್ಮೇಕೆ ಮನ್ಸರಿಗೆ ಯಾಕೆ ಭೇದ? ಅಮೃತವಾಣಿ ನುಡ್ದೆ ಕಣಪ್ಪ. ನಾನ್ ಭಕ್ತಿಯಿಂದ ಒಂಚೂರ್ ನೈವೇದ್ಯ ಬೇಡ್ತೀನಿ ಹೊರತು ಆಸ್ತಿ ಅಂತಸ್ ಕೇಳ್ತೀನ? ಅಜ್ಜಿ, ನೀವಿರಿ, ಪೂಜೆ ಆದ್ಮೇಲೆ ಪ್ರಸಾದ ತಗೊಂಡೋಗಿರಿ. ಭದ್ರಾ, ಪೂಜೆ ಆಗದೆ ಅನುಮಾನ ಅದೆ, ಪ್ರಸಾದ ಹೆಂಗಪ್ಪ ಕೊಡ್ತೀಯ? ಯಾಕೆ ಪೂಜೆ ಆಗಲ್ಲ ಅಂತ ಹೇಳ್ತಿದ್ಯಾ? ಅಂತ ಸಮಸ್ಯೆ ಏನಿದೆ? ಅಲ್ಲ ಕಣವ, ನಿಂಗೆ ಯಾಕೆ ಬೇಕು ಇದು? ನನಗ್ ಪ್ರಸಾದ ಕೊಡ್ತೀನಿ ಅಂತ ಹೇಳಿದ ಮನೇಲಿ ಆತಂಕ ತುಂಬಿರ್ಬೇಕಾದ್ರೆ ನನ್ನಿಂದ ಪರಿಹಾರ ಹೇಳ್ಬೋದೇನು ಅಂತ ಕೇಳ್ದೆ. ಅಜ್ಜಿ, ನನ್ನ ಹೆಂಡ್ರು ಇವತ್ತು ನವರಾತ್ರಿ ವ್ರತ ಮಾಡ್ತಾವಳೆ. ಆದ್ರೆ ಪೂಜೆ ಮಾಡಕ್ ಹೋದಾಗ ಶ್ಲೋಕ ಹೇಳ್ಬೇಕಾದ್ರೆ ಮಾತೆ ಹೊಡ್ದಂಗ ಆಗ್ಬಿಟ್ಟೈತೆ. ಅದಕ್ಕೆ ಈ ಪೂಜೆ ನಡೆದದೋ ಇಲ್ವೋ ಅಂತ ನಮ್ಮೆಲ್ರಿಗೂ ಆತಂಕ ಆಗದೆ. ಅದಕ್ ಪೂಜೆ ಯಾಕೆ ನಿಲ್ಲಿಸ್ಬೇಕು? ಭಕ್ತಿ ಅನ್ನೋದು ತೋರ್ಪಡಿಕೆ ವಸ್ತು ಅಲ್ಲ. ಅದು ಮನ್ಸಿಗೆ ಸಂಬಂಧಪಟ್ಟಿರೋ ವಿಷಯ. ಅದು ದೇವರು ಮತ್ತೆ ಭಕ್ತರ ಮಧ್ಯೆ ಇರುವಂತ ಒಂದು ಪವಿತ್ರವಾದ ಸಂಬಂಧ. ಈಗ ಶ್ಲೋಕ ಇವಳೇ ಹೇಳ್ಬೇಕು ಅಂತ ಏನಿಲ್ಲ. ಅವಳ ಪರವಾಗಿ ಮಾತೃ ಸ್ವರೂಪಿಣಿ ಆದವರು ಯಾರ್ ಬೇಕಾದ್ರೂ ಹೇಳ್ಬೋದು. ಅಂದ್ರೆ ವ್ರತಕ್ಕೇನು ಅಪಚಾರ ಆಗಕ್ಕಿಲ್ವೇ? ಇಲ್ಲ ತಾಯಿ, ಅವಳಿಗೆ ಬೇಕಾಗಿರೋದು ನಿಷ್ಕಲ್ಮಶವಾದ ಭಕ್ತಿ. ಶ್ಲೋಕ ಯಾರು ಹೇಳಿದ್ರು ಯಾವ ಅಪಚಾರನೂ ಆಗೋದಿಲ್ಲ. ಈ ಮಗುಗೆ ತಾಯಿ ಸ್ಥಾನದಲ್ಲಿರೋರು ಯಾರ್ ಬೇಕಾದ್ರೂ ಶ್ಲೋಕ ಹೇಳ್ಬೋದು. ಅಯ್ಯಯ್ಯೋ, ನಂಗ್ ಶಿವನೇ ನಾರಾಯಣ ಅನ್ನಕ್ಕೆ ಕಷ್ಟ, ಅಂಥದ್ರಲ್ಲಿ ಈ ಶ್ಲೋಕ ಹೇಳಕ್ಕೆಲ್ಲ ಬರ್ತದೆ?